ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಸ್. ಸೊ ಇವತ್ತು ನಾವು ಬಂದಿರೋದು ಪಂಚಲಿಂಗೇಶ್ವರ ಟೆಂಪಲ್ ಬೇಗೂರ್ ಹತ್ರ. ಇಲ್ಲಿ 5 ಲಿಂಗ ಲೋಕಲೈಟ್ಸ್ ಪ್ರಕಾರ, ಇನ್ನೂ ನಾವು ಒಳಗಡೆ ಹೋಗಿಲ್ಲ, 5 ಲಿಂಗಗಳು ದೇವಸ್ಥಾನ ಇದೆಯಂತೆ. ಸೊ ಇದು ಗಂಗಾ ಡೈನಾಸ್ಟಿನವ್ರು ಕಟ್ಟಿರೋಂಥದ್ದು. ನೀವು ಲಾಸ್ಟ್ ಪ್ರೀವಿಯಸ್ ವಿಡಿಯೋ ಆದರೆ ನೋಡಿರ್ತೀರಾ, ಲಾಲ್ಬಾಗ್ ಹೋದಾಗ ಗಂಗಾ ಡೈನಾಸ್ಟಿ ಥೀಮ್ ಮಾಡಿದರು, ಬೇಗೂರಲ್ಲಿರೋ ಪಂಚಲಿಂಗೇಶ್ವರ ಟೆಂಪಲ್ ಅಂತ. ಸೊ ನನಗೂ ಇಲ್ಲಿ ಬೇಗೂರಲ್ಲಿಂದ ಇಷ್ಟು ಒಳ್ಳೆ ಟೆಂಪಲ್ ಇದೆ ಅಂತ ಅಲ್ಲಿ ನೋಡಿದ ಮೇಲೆ ಗೊತ್ತಾಯಿತು. ಸೊ ಅದನ್ನು ಎಕ್ಸ್ಪ್ಲೋರ್ ಮಾಡೋಣ ಮತ್ತು ದೇವರ ಆಶೀರ್ವಾದ ತೊಗೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಇವತ್ತು ಬಂದಿದ್ದೀವಿ. ಬನ್ನಿ, ಫುಲ್ ದೇವಸ್ಥಾನ ಒಳಗಡೆ ಹೇಗಿದೆ, ದೇವಸ್ಥಾನ ದರ್ಶನನೂ ನಿಮ್ಮ ಭಾಗ್ಯನೂ ನಿಮಗೆ ಕೊಡ್ತೀವಿ. ಸೊ ಫುಲ್ ಕಂಪ್ಲೀಟ್ ಪಂಚಲಿಂಗೇಶ್ವರ ಟೆಂಪಲ್ ಅಲ್ಲಿ ಏನೇನಿದೆ ಅಂತ ತೋರಿಸ್ತೀವಿ, ಬನ್ನಿ. ಸೊ ನಾವು ಪ್ಲ್ಯಾನ್ ಮಾಡಿದ್ದು ಬೆಳಗ್ಗೆ ಬರೋಣ ಅಂತ, ಬಟ್ ಅವರಮ್ಮ ಹೊರಡೋ ವರ್ಷದಲ್ಲಿ ಸ್ವಲ್ಪ ಲೇಟ್ ಆಯಿತು. ಸೊ ಸೂರ್ಯಾಸ್ತ ಟೈಮಿಗೆ ಬಂದಿದ್ದೀವಿ. ನೋಡಿ, ಸೂರ್ಯಾಸ್ತ ತುಂಬ ಚೆನ್ನಾಗಿ ಬಂದಿದೆ, ಸೂರ್ಯಾಸ್ತ. ಬನ್ನಿ, ಇದು ಟೆಂಪಲ್ ಒಳಗಡೆ ಬಂದಿದ್ದೀವಿ. 5 ಟೆಂಪಲ್ಸ್ ಇದೆ ನೋಡಿ, ಅಲ್ಲಿ ಇಲ್ಲಿ ಸುಮಾರು 2-3 ಗೋಪುರಗಳು ಇಲ್ಲಿ ಕಾಣ್ತಾ ಇದೆ. ಮೇಲೆ ಗೋಪುರ, ಒಂದು ಗೋಪುರ ಕೆಳಗಡೆ ನಾನು ನಿಂತಿದ್ದೀನಿ. ಇದು ಶ್ರೀ ಕಾಳಿಕಾಟೇಶ್ವರ ಸ್ವಾಮಿ, ಕಮಟೇಶ್ವರ, ಸ್ಪೀಡಾಗಿ ಓದೋಕ್ಕೆ ಹೋಗಿ, ಸಾರಿ. ಸೊ ಶ್ರೀ ಕಾಳಿ ಕಮಟೇಶ್ವರ ಸ್ವಾಮಿದು ದರ್ಶನ ಆಯಿತು. ಸೊ ಒಳಗಡೆ ಮೊಬೈಲ್ಸ್ ಬ್ಯಾನ್ ಇದೆ, ಸೊ ಹಂಗಾಗಿ ಒಳಗಡೆ ಗರ್ಭಗುಡಿ ತೆಗಿಯೋಕ್ಕಾಗೋದಿಲ್ಲ. ಸೊ ಇಲ್ಲಿ ಇನ್ನೊಂದು ಟೆಂಪಲ್ ಇದೆ, ಬಸವ ಇದೆ. ಇದು ಯಾವ ಟೆಂಪಲ್ ಬೋರ್ಡ್ ಹಾಕಿಲ್ಲ, ಯಾವ ದೇವರಂತ. ಸೊ ನೋಡಿ, ಸ್ಕಲ್ಪ್ಚರ್ಸ್ ನೋಡಿ ಏನಿದೆ, ಏನು ಸಕ್ಕದಾಗಿ ಬಂದಿದೆ ನೋಡಿ. ಸೊ ಬನ್ನಿ, ದೇವಸ್ಥಾನ ಒಳಗಡೆ ಹೋಗೋಣ. ಸೊ ಇವಾಗ ನಾವು ದರ್ಶನ ಮಾಡಿದ್ದು ಶ್ರೀ ನಗರೇಶ್ವರ ಅಂತ. ಸೊ ಇದು ಟೆಂಪಲ್ಲು. ಸೊ ಒಳಗಡೆ ತುಂಬ ಸ್ಟ್ರಿಕ್ಟಾಗಿ ಬ್ಯಾನ್ ಅಂತೆ. ಸೊ ಗರ್ಭಗುಡಿ ಒಳಗಡೆ ಇಲ್ಲೆಲ್ಲ ತೆಗಿಬೋದು, ಏನು ತೊಂದರೆ ಇಲ್ಲ. ಸೊ ದಯವಿಟ್ಟು ಕ್ಷಮೆ ಇರಲಿ, ದೇವ್ರನ್ನ ತೋರಿಸೋಕ್ಕಾಗದೇ ಇರೋದ್ರಿಂದ. ಸೊ ಬಟ್ ನಿಮಗೆ ಸ್ಕಲ್ಪ್ಚರ್ಸ್ ಏನು ಕೆತ್ತನಿದೆ ಅದನ್ನೆಲ್ಲ ತೋರಿಸ್ತಾ ಬರ್ತೀವಿ ನೋಡಿ, ಏನು ಚೆನ್ನಾಗಿ ಮಾಡಿದ್ದಾರೆ. ಸೊ ಇದು 7ನೇ ಶತಮಾನದಲ್ಲಿ ಅವಾಗ ಮಾಡಿರೋದು, ಎಲ್ಲ ಕೈಯಲ್ಲಿ ನೋಡ್ತಾ ಬನ್ನಿ, ಹಂಗೆ ತೋರಿಸ್ತೀವಿ. ಆಯ್ತು, 2 ಲಿಂಗ ದರ್ಶನ ಆಯಿತು. ಇವಾಗ ನೆಕ್ಸ್ಟು ಕರ್ಣೇಶ್ವರ ಅಂತ ಇದೆ ನೋಡಿ. ಈ ಗುಡಿನೇ, ಇದು ಗುಡಿ ಹಿಂಭಾಗ, ಇದು ಕರ್ಣೇಶ್ವರ ಗುಡಿ ಹಿಂಭಾಗ ಇದೆ ನೋಡಿ. ಇಲ್ಲೊಂದು ಚಿಕ್ಕ ಬಸವ ಇದೆ. ಸೊ ಎಲ್ಲ ಈಶ್ವರನ ಟೆಂಪಲ್ಲೇ. ಇದು ಕರ್ಣೇಶ್ವರ. ಇಲ್ಲಿ ದೊಡ್ಡದಾಗಿ ಏನು ಪೂಜೆ ಯಾರು ಏನು ಮಾಡ್ತಿಲ್ಲ. ಸೊ ಇದೊಂದು ಗರ್ಭಗುಡಿಗೆ ಏನು ತೊಂದರೆ ಇಲ್ಲ ಕ್ಯಾಪ್ಚರ್ ಮಾಡೋದಕ್ಕೆ. ನಾಗನಾಥೇಶ್ವರ ಅಂತ ದೇವಸ್ಥಾನ ಹೆಸರು. ಮೆಲ್ಲುಗಲ್ಲಿ ಮಾತಾಡ್ತಿದ್ದೀನಿ. ಸೊ 5 ಲಿಂಗದು ದರ್ಶನ ಆಯಿತು. ಸೊ ಒಳಗಡೆ ನಾವು ಮಾತಾಡೋಕ್ಕಾಗಲಿಲ್ಲ, ಅಂದರೆ ಮಾತಾಡಿ ತೊಗೊಳಕ್ಕಾಗೋದಿಲ್ಲ. ಸೊ ತುಂಬ ಸೈಲೆನ್ಸ್ ಆಗಿರಬೇಕು. ಸೊ ಇಲ್ಲಿ ಪಾಪು ಬಿಲ್ಪತ್ರೆ ಮರ ಹತ್ರ ಇದ್ದಾರೆ ನೋಡಿ. ಇಷ್ಟೊತ್ತು ತುಂಬ ರೋದನೆ ಕೊಟ್ಟಲು ಕ್ಯಾಪ್ಚರ್ ಮಾಡುವಾಗ. ಸೊ ಇಲ್ಲಿ ನೋಡಿ ಎಷ್ಟು ಖುಷಿಯಾಗಿ ಆಟಾಡ್ತಾ ಇದ್ದಾಳೆ. ಬನ್ನಿ, ಫುಲ್ ಇವಾಗ ಟೆಂಪಲ್ ದರ್ಶನ ಆಯ್ತಲ್ಲ, ಫುಲ್ ಟೆಂಪಲ್ನ ಇಂಚ್ ಬೈ ಇಂಚ್ ಎಕ್ಸ್ಪ್ಲೋರ್ ಮಾಡಿ ಏನೇನಿದೆ ಎಲ್ಲ ತೋರಿಸ್ತೀವಿ, ಬಮ್ಮ. ಸೊ ನೋಡಿ ನಾವು ಸ್ಟಾರ್ಟಿಂಗಲ್ಲಿ ಎಂಟ್ರಿ ಆದವಲ್ಲ, ಈ ಗೋಪುರದಿಂದ ಎಂಟ್ರಾಗಿದ್ದು. ಈ ದಿಕ್ಕಲ್ಲಿ ಒಂದು ಗೋಪುರ ಇದೆ ನೋಡಿ, ದೂರದಲ್ಲಿ ಕಾಣಿಸ್ತಾ ಇದೆಯಾ. ಸೊ ಎಲ್ಲ ದಿಕ್ಕಲ್ಲೂ ಒಂದೊಂದು ಗೋಪುರ ಮಾಡಿದ್ದಾರೆ. ಒಂದು ಗೋಪುರ ಮಾತ್ರ ಕನ್ಸ್ಟ್ರಕ್ಷನ್ ಪೆಂಡಿಂಗ್ ಇದೆ, ತೋರಿಸ್ತೀವಿ ಬನ್ನಿ. 4 ದಿಕ್ಕಲ್ಲೂ 4 ಗೋಪುರ ಕಾನ್ಸೆಪ್ಟಲ್ಲಿ ಮಾಡಿದ್ದಾರೆ ನೋಡಿ. ಇದು ಇನ್ನೊಂದು ಗೋಪುರ. ಇವಾಗೇನು ನಾನು ಅಲ್ಲಿ ಝೂಮ್ ಔಟ್ ಮಾಡಿ ತೋರಿಸ್ತೀವಿ. ಇವಾಗ ಅಲ್ಲಿ ಹತ್ರ ಬಂದು ತೊಗೊಂತಿರೋದು ಜಾಗ ಬಿಡು, ಪಾಪು ತೋರಿಸೋಣ. ಪಾಪು ಈ ಗೋಪುರ ಮುಂದೆ ಕೆಳಗೆ ಬಿಟ್ಟಿದ್ದೀವಿ. ಅವ್ರು ಇಷ್ಟೊತ್ಕೊಂಡ್ಲು. ಈಗ ನೋಡಿ, ಕ್ಯಾಮ್ರಾ ತೆಗೆದ ತಕ್ಷಣ ಹಿಂಗೆ ಅಳ್ತಾಳೆ. ಬಮ್ಮ ಎದಳು ಕಂದ. ಸೊ ಆ್ಯಕ್ಚುಲಿ ನಾನು ಅವಾಗಲೇ ಒಂದು ನಗರೇಶ್ವರ ಟೆಂಪಲ್ ತೋರಿಸಿದಾಗ, ಆ ಲಿಂಗ ತೋರಿಸಿದಾಗ ಈ ಬಸವ ತೋರಿಸೋದನ್ನ ಮರ್ತಿದೆ, ಕ್ಷಮೆ ಇರಲಿ. ಸೊ ಇದು ದೊಡ್ಡ ಬಸವ, ಇಲ್ಲಿರೋದ್ರಲ್ಲಿ ದೊಡ್ಡ ಬಸವ ಇದು. ನಮ್ಮ ಮಗಳು ಇಲ್ಲಿ ಇದ್ದಾರೆ ನೋಡಿ. ಸೊ ಪಾಪ ಕೆಳಗಡೆ ಬಿಟ್ಟು ವೈಬ್ಸ್ ಚೆನ್ನಾಗಿ ಬರುತ್ತಂತ ಅಳ್ತಾ ಇದ್ದಾಳೆ, ಅದಕ್ಕೆ ಅವರನ್ನು ಎತ್ಕೊಂಡಿದ್ದಾಳೆ. ಸೊ ಈ ಬಸವ ನಗರೇಶ್ವರ ದೇವರಿಗೆ ಸಂಬಂಧಪಟ್ಟ, ಅಂದರೆ ಆ ದೇವ್ರ ಮುಂದೆ ಇಟ್ಟಿರೋದು. ಸೊ ನಾವು ಚಿಕ್ಕ ಮಕ್ಕಳಿದ್ದಾಗ ಮೊಯ್ನಿ ಹೂವು ಅಂತಿದ್ವಿ, ಗೊತ್ತಿಲ್ಲ. ಈ ದೇವಸ್ಥಾನದ ಆ್ಯಕ್ಚುಲಿ ಏನು ಹೇಳ್ತಾರೆ, ದೇವಸ್ಥಾನದಲ್ಲಾಗಲಿ ಹೊರಗಡೆ ದೇವ್ರ ಪೂಜೆ ಮಾಡೋರಾಗಲಿ ಹೂವಾಗಿ ಹೆಸರು ಹೇಳ್ತಾರೆ ಅಂತ. ಬಟ್ ಇದು ಲಿಂಗ ಹೂವು ಅಂತಲೂ ಅಂತಾರೆ, ಮೊಯ್ನಿ ಹೂವು ಅಂತಲೂ ಅಂತಾರೆ. ಸೊ ಲಿಂಗ ಹೂವದ ಮರನೂ ಇದೆ ಇಲ್ಲಿ. ಸೊ ಶಿವ ಟೆಂಪಲಲ್ಲಿ ಏನೇನು ಇರಬೇಕು ಆ ಥರ ಗಿಡ ಮರ ಎಲ್ಲ ಬೆಳೆಸಿದ್ದಾರೆ. ಪಾಪು ಯಾಕೋ ಸ್ವಲ್ಪ ಲೈಟಾಗಿ ಹಚ್ಚಿ ಇಡ್ತಿದ್ದಾರೆ. ಸೊ ನಗರೇಶ್ವರ ಗುಡಿ ಏನು ಬರುತ್ತೆ, ಇದು ರೀಸೆಂಟ್ ಸೆಂಚುರಿಗಳಲ್ಲಿ ಕಟ್ಸಿರೋದು. ಮೇಬಿ ಇದೇ 21st ಸೆಂಚುರಿಯಲ್ಲೇ ಕಟ್ಸಿರ್ಬೋದು, ಅದು ನೋಡ್ರೆ ಗೊತ್ತಾಗುತ್ತೆ. ಬಟ್ ಅದೇ ನಾಗೇಶ್ವರಗೆ ಇರುವಂಥ ಗರ್ಭಗುಡಿ ಏನಿದೆ, ಇದು ಚೋಳರ ಕಾಲದಲ್ಲಿ ಕಟ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಇಲ್ಲಿನ ಅರ್ಚಕರು ಹೇಳೋ ಪ್ರಕಾರ ಗಂಗಾ ಡೈನಾಸ್ಟಿ ಆ ಸಾಮ್ರಾಜ್ಯದವರು ಕಂಪ್ಲೀಟ್ ಮಾಡಿದಂಥದ್ದು, ಇಲ್ಲಿನ ಅರ್ಚಕರು ಹೇಳೋ ಪ್ರಕಾರ. ಸೊ ಇದು ನೋಡಿ, ಚೋಳರು ಮತ್ತು ಗಂಗಾ ಸಾಮ್ರಾಜ್ಯದವರು ಕಟ್ಟಿಸಿದಂಥ ದೇವಸ್ಥಾನ ಇದು 6-7ನೇ ಶತಮಾನದಲ್ಲಿ.
ಸೊ ಇದು ಇನ್ನೊಂದು ಗೋಪುರ, ಮೂರನೇ ಗೋಪುರ ನಾನು ನಿಮಗೆ ತೋರಿಸ್ತಾ ಇರೋದು ವಿಡಿಯೋದಲ್ಲಿ. ನೋಡಿ ಚೆನ್ನಾಗಿ ಬಂದಿದೆ ಇದು ಕೂಡ, ಲೈಕ್ ಅದ್ಭುತವಾಗಿದೆ. ಇಲ್ಲಿ ಏನು ಕೆತ್ತಿದ್ದಾರೆ ಕಲ್ಲಲ್ಲಿ, ಲೈಕ್ ಇದೆಲ್ಲ ಈ ರೀಸೆಂಟ್ ಜನ್ರೇಷನ್, ಲೈಕ್ ರೀಸೆಂಟಾಗಿ ಮಾಡಿರೋಂಥದ್ದು. ಇದೆಲ್ಲ ಮಿಷಿನ್ ವರ್ಕ್ಸ್ ಇರ್ಬೋದು ಪ್ರಾಯಶಃ, ಗೊತ್ತಿಲ್ಲ. ಬಟ್ ತುಂಬ ಚೆನ್ನಾಗಿ ಬಂದಿದೆ, ಖಂಡಿತ ತುಂಬ ಚೆನ್ನಾಗಿ ಬಂದಿದೆ. ನೋಡಿ ಇಲ್ಲಿ ಯಾರು ಇದನ್ನು ಕಟ್ಸ್ಕೊಟ್ಟಿದ್ದು ಅನ್ನೋದು ಎಲ್ಲ ಇದೆ. ಸೊ ನಾನು ಅದನ್ನು ಹೇಳಲಿಕ್ಕೆ ಹೋಗಲ್ಲ, ನೀವೇ ನೋಡಿ. ಲೈಕ್ ಕೆಲವೊಂದು ನನಗೆ ಹೇಳೋಕ್ಕೆ ಇಷ್ಟ ಆಗೋದಿಲ್ಲ, ಅದೇನಾದರೂ ಆಗಿರಲಿ, ಎನಿ ರೀಸನ್ಸ್ ಇರ್ಬೋದು. ಇದು ನೋಡಿ, ಸೊ ಇಲ್ಲೊಂದೇನೋ ದೇವ್ರ ಮೆರವಣಿಗೆ ತೊಗೊಂಡು ಹೋಗುವಂಥದ್ದು, ಏನೋ ಒಂದು ದೇವ್ರ ಕೂರಿಸೋಂಥದ್ದು ಏನೋ ಇಟ್ಟಿದ್ದಾರೆ. ಲೈಕ್ ಮೇ ಬಿ ಯಾವಾಗಲೂ ಯೂಸ್ ಮಾಡಲ್ಲ ಅನಿಸುತ್ತೆ. ಸೊ ಒಳಗಡೆ ತೋರಿಸ್ತೀನಿ ಬನ್ನಿ, ಗೋಪುರ ಒಳಗಡೆ ಏನಿದೆ ಲೆಫ್ಟ್ ಆ್ಯಂಡ್ ರೈಟ್. ಆಲ್ಮೋಸ್ಟ್ ಈ ಗೋಪುರ ಬಾಗಿಲು ಜಾಸ್ತಿ ತೆಗಿಯಲ್ಲ ಅನಿಸುತ್ತೆ. ನೋಡಿ ಈ ಥರ ಇದೆ, ಮೇ ಬಿ ಜಾತ್ರೆ ಟೈಮಲ್ಲಿ ಹಿಂಗೆ ತೆಗಿಬೋದು. ಸೊ ಹಂಗೆ ಈ ಕಡೆ ಡೈರೆಕ್ಷನ್ ನೋಡಿದ್ರೆ, ಸೊ ಹಾಗೆ ಕಂಟಿನ್ಯೂಷನ್ ಲೈಕ್ ಏನು ರಾಜರು 6-7ನೇ ಶತಮಾನದಲ್ಲಿ ಕಟ್ಟಿಸಿರುವಂಥ ಮುಖ್ಯ ಗರ್ಭಗುಡಿಗಳು ಇದೆಲ್ಲ. ಸೊ ಇದು ಬಂದು ಬಹುಶಃ ಚೋಳೇಶ್ವರ ಟೆಂಪಲ್ ಇದು. ಸೊ ನಾನು ಒಳಗಡೆ ತೋರಿಸಿದ್ದೀನಿ ಚೋಳೇಶ್ವರ, ಲೈಕ್ ಬೋರ್ಡ್ ತೋರಿಸಿದ್ದೀನಿ, ದೇವ್ರನ್ನ ತೋರ್ಸೋಕ್ಕಾಗಿಲ್ಲ. ಸೊ ಅದ್ರದ್ದು ಗರ್ಭಗುಡಿ ಇದು, ಬ್ಯಾಕ್ ಸೈಡ್ ಇದು. ಬಮ್ಮ ನಾವು ನೋಡಿ ಸುಮಾರು ದಿವಸದಿಂದ ಬೇಗೂರು ಈ ಟೆಂಪಲ್ ಪಂಚಲಿಂಗೇಶ್ವರ ಟೆಂಪಲ್ಗೆ ಬರಬೇಕು ಅಂತ ನಾವು ಪ್ಲ್ಯಾನ್ ಮಾಡಿದ್ವಿ. ಸೊ ಇಲ್ಲಿ ನೋಡಿ ಏನು ತೊಟ್ಟಿಗ್ತಾ ಇದೆ, ಇದು ಅಭಿಷೇಕ ಮಾಡೋದು. ಇವತ್ತು ಪ್ರದೋಷ ಅಂತ. ಸೊ ಪ್ರದೋಷ ದಿವಸನೇ ದೇವ್ರು ನಮ್ಮನ್ನ ಕರೆಸ್ಕೊಟ್ಟು ನಮಗೆ ದರ್ಶನ ಕೊಟ್ಟಿದ್ದಾನೆ ಅಂದರೆ ಲೈಕ್ ಏನೋ ಯಾವುದೋ ಜನ್ಮದ ಪುಣ್ಯ ಅನಿಸುತ್ತೆ. ಸೊ ನಾನು ಇಲ್ಲಿ ಯಾಕೆ ತೋರ್ಸೋಕೆ ಬಂದೆ ಅಂದರೆ ನೋಡಿ ಅಭಿಷೇಕ ಮಾಡಿದ್ರು ಇವಾಗ ಅಷ್ಟೇ. ಆವಾಗಲೇ ಜಾಸ್ತಿನೇ ಬರ್ತಿತ್ತು, ಲೈಕ್ ಹಾಲಿನ ಅಭಿಷೇಕ ಮಾಡ್ತಿದ್ರು. ಅವಾಗ ನನಗೇನೋ ಡೈಲಿ ನಾರ್ಮಲ್ ಮಾಡ್ತಾರಲ್ಲ ಆ ಥರ ಅಭಿಷೇಕ ಮಾಡಿ. ಬಟ್ ಒಳಗಡೆ ಇದು ಏನು ವಾಲ್ಗದವ್ರು ಇದ್ದವ್ರನ್ನ ಕೇಳಿದೆ, ಸರ್ ಏನು ಸರ್ ಇವತ್ತು ಸ್ಪೆಷಲ್ ಪೂಜೆ ಜೋರಾಗಿದೆಯಲ್ಲ, ಪ್ರದೋಷ ಸರ್ ಅಂತ ಅಂದರು. ಸೊ ಅವಾಗ ಗೊತ್ತಾಯ್ತು, ಓಕೆ ಹಾಲಿನ ಅಭಿಷೇಕ ಅದಕ್ಕೆ ಮಾಡ್ತಿದ್ದಾರೆ ಅಂತ. ನಮಗೆ ದರ್ಶನ ಮಾತ್ರ ತುಂಬ 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 ಚೆನ್ನಾಗಾಯಿತು. ನಿಮ್ಮ ನಮಗೆ ಊರಿಗೆ ಅಷ್ಟು ಚೆನ್ನಾಗಿ ನಮಗೆ ದರ್ಶನ ಆಯಿತು. ಸೊ ಇದೆಲ್ಲ ಚೋಳರು ಕಾಲದಲ್ಲಿ ಇದೆಲ್ಲ ಕೆತ್ತನೆ. ಸೊ ಆ್ಯಕ್ಚುಲಿ ಏನಂದರೆ ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದ್ದೀವಿ. ಇಲ್ಲೊಂದು ಹಲಸಿನ ಮರ ಇದೆ, ಏನಕ್ಕೆ ಬೆಳೆದಾರೆ ಗೊತ್ತಿಲ್ಲ. ಸೊ ಇದು ಯಾವ ಮರ ಗೊತ್ತಾಗ್ತಿಲ್ಲ. ಸೊ ಆಲ್ಮೋಸ್ಟ್ ಎಲ್ಲ ತೋರಿಸಿದ್ದೀವಿ, ಎಲ್ಲ ಎಕ್ಸ್ಪ್ಲೋರ್ ಮಾಡಿದ್ದಾಯಿತು. ಆಮೇಲೆ ನೋಡಿ ನಿಮಗೂ ಗೊತ್ತು, ನಾವು ಟೆಂಪಲ್ಗೆ ಬಂದಾಗ ಸೂರ್ಯಾಸ್ತ ಆಗ್ತಿತ್ತು, ಇವಾಗ ಚಂದ್ರೋದಯ ಆಗಿದೆ. ತುಂಬ ಅದ್ಭುತವಾಗಿದೆ ಟೆಂಪಲಿಂದ. ಲೈಕ್ ಈಗ ನಾವು ಮನೆಯಿಂದ ನಿಂತ್ಕೊಂಡು ನೋಡೋದಕ್ಕೂ ಚಂದ್ರನ, ಈ ನೋಡಿ ಗೋಪುರ ಪಕ್ಕದಲ್ಲಿ ಆ ಚಂದ್ರ ನೋಡೋದಕ್ಕೂ ಅದ್ಭುತವಾಗಿದೆ ಗೈಸ್. ಸೀರಿಯಸ್ಲಿ ಏನು ನಿಮಗೆ ಹೈಪ್ ಮಾಡಿ ಹೇಳ್ಬೇಕು ಅನ್ನೋದೇನಿಲ್ಲ. ನನಗೆ ತುಂಬ ಮನಸ್ಪೂರ್ವಕವಾಗಿ ತುಂಬ ಖುಷಿ ಆಯಿತು. ಪಾಪು ಕೂಡ ಲೈಕ್ ಇವಾಗ ಸುಮ್ಮನೆ ಆದಲು, ಖುಷಿಯಾಗಿ ನೋಡಿ ಇವ್ರು ಈ ಮಕ್ಕಳು ಆಡ್ತಿರೋದನ್ನ ನೋಡ್ತಾ ಇದ್ದಾರೆ. ಸೊ ಇಷ್ಟೇ ಆಲ್ಮೋಸ್ಟ್ ಎಲ್ಲ ತೋರಿಸಿದ್ದೀವಿ. ಸೊ ಇನ್ನೊಂದು ಇಂಪಾರ್ಟೆಂಟ್ ಥಿಂಗು, ಇಲ್ಲಿ ಬಾವಿ ಇದೆ ನೋಡಿ. ಸೊ ಇದು ಪುರಾತನ ಕಾಲದ್ದೇ ಅನಿಸುತ್ತೆ ಬಾವಿ, ಕಂಪ್ಲೀಟಾಗಿ ತೋರ್ಸೋಕ್ಕಾಗಲ್ಲ, ಗ್ರಿಲ್ಸ್ ಹಾಕಿದ್ದಾರೆ ನೋಡಿ. ಬಾವಿ ಇದೆ ಅನ್ನೋದಕ್ಕೆ ನಿಮ್ಗೆ ಇದು ಪ್ರೂಫು. ನಾನು ಯಾವುದೂ ಇಲ್ಲೇನು ಸೆಟಪ್ ಮಾಡಿಲ್ಲ, ಏನಿದೆ ಅದನ್ನು ತೋರಿಸ್ತಾ ಇದ್ದೀವಿ. ಸೊ ಪಾಪು ಸ್ವಲ್ಪ ಲೈಕ್ ನಮಗೆ ಸ್ಪಂದಿಸ್ತಿರಲಿಲ್ಲ. ಅವರಮ್ಮ ಲೈಕ್ ಪುನೀತ್ ರಾಜ್ಕುಮಾರ್ ಅಂದರೆ ತುಂಬ ಇಷ್ಟ ಆಗ್ಬಿಟ್ಟಿದೆ ಪಾಪುಗೆ. ಇವಾಗ ಬಾನದಾರಿಯಲ್ಲಿ ಸಾಂಗ್ನ ತೋರಿಸಿ ಅವಳನ್ನ ಸಮಾಧಾನ ಮಾಡ್ತೀವಿ, ತುಂಬ ಸ್ಪಂದಿಸ್ತಾಳೆ ಅವಾಗ. ಸೊ ನೋಡಿ ಇದು ಬಾವಿ, ಮೈನ್ ಪಾರ್ಟಿಗೆ ಬರ್ತೀನಿ. ಸೊ ಲೈಕ್ ಅದು ಬಂದು ನೋಡಿ ಅಟ್ಲು, ಅದು ಆಫ್ ಆಗಿದ್ದಕ್ಕೆ ಸಾಂಗ್ ಇವಾಗ ಹಾಕಿಲ್ಲ ಅವರಮ್ಮ, ಮತ್ತೆ ಸುಮ್ಮನೆ ಆಗ್ತಾರೆ ನೋಡಿ. ಸೊ ಯಾಕೆ ಸುಮ್ಮನೆ ಆಗ್ತಿಲ್ಲ, ಕೈ ಕೊಡಬೇಕೇನೋ. ಸೊ ಇನ್ನೊಂದೇನೆಂದರೆ ನಿಮಗೆ ಪಾಪು ಅವರಮ್ಮ ಸುಧಾರಿಸ್ತಾ ಇದ್ದಾಳೆ. ಇದು ನೋಡಿ 4ನೇ ಗೋಪುರ ರೆಡಿ ಆಗ್ತಾಯಿದೆ. ಸೊ 4 ದಿಕ್ಕಲ್ಲೂ 4 ಗೋಪುರ ಮಾಡ್ತಿದ್ದಾರೆ. ನನಗೆ ಗೊತ್ತಿಲ್ಲ, ಮೇ ಬಿ ನಾನು 5 ಗೋಪುರ ಇರುತ್ತೆ ಅಂದ್ಕೊಂಡು ಬಂದೆ ಖಂಡಿತ. ಸೊ ನಿಮ್ಗೆ 4 ಗೋಪುರನ ತೋರಿಸ್ತೀನಿ. ಅಲ್ಲೊಂದು ಲೈಕ್ 5 ಆಗಿದೆ, 2ನೇ ತೋರಿಸಿದ್ದು, ನಿಮಗೆ 3ನೇದು ಇದು ರೆಡಿ ಆಗ್ತಿರೋಂಥ ಗೋಪುರ. ಸೊ ಚೆನ್ನಾಗಿ ಬಂದಿದೆ, ಎಲ್ಲನೂ ತುಂಬ ಅದ್ಭುತವಾಗಿ ಬಂದಿದೆ. ಇದು ನನ್ನ ಪ್ರಕಾರ ಇದು ರಾಜರ ಕಾಲದಲ್ಲಿ ಇದ್ದಿದ್ದು ಬಾವಿ ಆದ್ರೂ ಇವಾಗ ಲೈಕ್ ರೆಡಿ ಮಾಡ್ಕೊಂಡಿರೋದು, ಇವತ್ತಿನ ಈ ಜನ್ರೇಷನಲ್ಲಿ ರೆಡಿ ಮಾಡ್ಕೊಂಡಿರೋದು ಅನ್ಸುತ್ತೆ ಇದು. ಲೈಕ್ ಅದನ್ನು ಸಂರಕ್ಷಣೆ ಮಾಡಿರೋದು, ರೆಡಿ ಮಾಡಿ. ಸೊ ಇನ್ನು ಬನ್ನಿ ಏನೇನು ತೋರಿಸ್ತೀವಿ. ಸೊ ನೋಡಿ ಇದು ಪ್ರದೋಷ ಅಂತ ಹೇಳಿದ್ವಲ್ಲ, ಅದು ಸಂಬಂಧಪಟ್ಟಿದ್ದು ಪೂಜೆ ನಡೀತಾ ಇದೆ ದೇವರಿಗೆ. ಸೊ ನಾವು ಇನ್ನೇನು ಹೊರಡಬೇಕು ಅನ್ನೋ ಟೈಮಲ್ಲಿ ಇದು ಲೈಕ್ ಇದು ನಮಗೆ ದರ್ಶನ ಸಿಕ್ತು, ತುಂಬ ಖುಷಿ ಆಗ್ತಿತ್ತು. ವಿಕಸಿತವಾಗಿ ಬಂದು ಲೈಕ್ ಪ್ರದೋಷ ದಿವಸ ನಮಗೆ ದರ್ಶನ ಸಿಕ್ಕಿದೆ ಅಂತ. ಸೊ ಈ ಎಪಿಸೋಡ್ನ ಕ್ಲೋಸ್ ಮಾಡೋ ಟೈಮಿಂಗ್ಸ್ ಬಂತು. ಸೊ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟು ಹೇಳ್ತಾ ಲೈಕ್ ಎಲ್ರಿಗೂ ಟಾಟಾ, ಬಾಯ್, ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ಅವರ ಮನೆ ಬಾಯ್ ಇಲ್ಲ, ಪಾಪು ಬಾಯ್ ಹೇಳ್ತಾಳೆ ಬಾಯ್, ಪಾಪ ಬಂದು ನಾನೇ ಬಾಯ್ ಹೇಳ್ತಿದ್ದೀನಿ, ಬಾಯ್.